ಪಕ್ಕಾ ವಿರಾಟ್ ಕೊಹ್ಲಿ ಫ್ಯಾನ್ಸ್ ನಾವೆಲ್ಲ ಗೈಸ್. ಇವತ್ ಬೆಳಿಗ್ಗೆನೆ ಎದ್ದು ರೂಮಿಂದ ಆಚೆ ಬಂದ್ ನೋಡಿದ್ರೆ ಈ ಪಕ್ಷಿಗಳು ಬಿದ್ದಿದ್ವು, ಚಿಕ್ಕ ಮರಿಗಳು ಪಾಪ. ಅದಕ್ಕೆ ಅವುಗಳನ್ನ ಎತ್ಕೊಂಡು ಹೋಗಿ ರೂಮಲ್ಲಿ ಕ್ರೇಟ್ ಅಲ್ಲಿ ಹಾಕಿಟ್ಟೆ. 10,000 ಫಾಲೋವರ್ಸ್ ನ ಕಂಪ್ಲೀಟ್ ಮಾಡೋ ಚಾಲೆಂಜ್ ಅಲ್ಲಿ ಇದು 7ನೇ ವಿಡಿಯೋ. ನಮ್ಗಿನ್ನ ಬೇಕಾಗಿರೋದು 3,683 ಜನ. ಅದ್ರಲ್ಲಿ ನೀವು ಒಬ್ರ. ಇವತ್ ಬಾಯ್ಸ್ ಎಲ್ಲ ಕುತ್ಕೊಂಡು ಮ್ಯಾಚ್ ನೋಡ್ತಿದ್ವಿ. ಅನ್ಫಾರ್ಚುನೇಟ್ಲಿ ವಿರಾಟ್ ಕೊಹ್ಲಿ ಔಟ್ ಆದ್ರು. ನಮಗ್ ವಿರಾಟ್ ಕೊಹ್ಲಿ ಔಟ್ ಆದ್ರೆ ಮ್ಯಾಚೇ ನೋಡಲ್ಲ. ಆಮೇಲೆ ಬಾಯ್ಸ್ ಎಲ್ಲ ಡಿಸೈಡ್ ಆಗಿ ಎಲ್ಲಾದ್ರೂ ಹೋಗುವ ಅಂತ ಅನ್ಕೊಂಡ್ವಿ. ನಮ್ ಗಾಡಿ ಓನರ್. ಅಲ್ಲಿಂದ ಗಾಡಿ ತಗೊಂಡು ಐನ್ಕೆರೆ ಕಡೆ ಹೊರಟ್ವಿ. ಸ್ವಲ್ಪ ದೂರ ನಮ್ಮ ಅಣ್ಣ ಕಾರ್ ಓಡಿಸ್ತಾ, ಆಮೇಲೆ ನಾನ್ ತಗೊಂಡೆ. ಕಾರ್ ಓಡಿಸುವ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಐನ್ಕೆರೆ ಬ್ಯಾಕ್ ವಾಟರ್ ಕಡೆ ಬಂದ್ವಿ. ಇಲ್ಲಂತೂ ಕುಡುಕರು ಸಾಮ್ರಾಜ್ಯನೇ ಇತ್ತು. ಅಲ್ಲಿಂದ ಮುಂದೆ ಕೋಡಿ ಕಡೆ ಬಂದ್ವಿ. ಗೈಸ್ ಇಲ್ಲಿ ಫ್ರೀಯಾಗಿ ಪಾನಕ ಕೊಡ್ತಾ ಇದಾರೆ, ಸಮಾಜ ಸೇವೆ ಮಾಡ್ತಾ ಇದಾರೆ ಗೈಸ್. ಆಮೇಲೆ ಈ ಅಣ್ಣನ ಹತ್ರ ಕಾಸು ಕೊಟ್ಟು ಸೀಬೆಕಾಯಿ ತಗೊಂಡ್ವಿ. ಸೀಬೆಕಾಯಿ ತಿನ್ಕೊಂಡು ಕೋಡಿ ಕಡೆ ಬಂದ್ವಿ. ಅಲ್ಲಿ ಬಂದ್ ನೋಡಿದ್ರೆ ನೀರು ತುಂಬಿ ಹರಿತಾ ಇತ್ತು. ಗೈಸ್ ನೀರೇ ಇಲ್ಲ ಗೈಸ್. ನೀರು ಈ ಲೆವೆಲ್ಗಿದೆ. ಈ ನೀರ್ ಯಾರಿಗೆ ಯೂಸ್ ಆಗ್ತಿದೆ ಅಂದ್ರೆ ನೋಡಿ, ಅಲ್ಲಿ ಬಟ್ಟೆ ತೊಳಿತಿದ್ರಲ್ಲ ಅವ್ರಿಗೆ ಮಾತ್ರ ಯೂಸ್ ಆಗ್ತದೆ. ಹೊರದೆ ಬಂದಿದೀವಿ ಅಂತ ಒಂದ್ 4 ಫೋಟೋಸ್ ತಗೊಂಡ್ವಿ. ಇವರು ನಮ್ ಬಾಯ್ಸ್ ಫೋಟೋಸ್ ತೆಗಿತಿದ್ರು. ನಾನು ಅಲ್ಲೊಂದ್ ಗ್ರೂಪ್ ಬಂದಿತ್ತು, ಅವ್ರ ಫೋಟೋಸ್ ತಕ್ಕೊಟ್ಟೆ. ಕೆರೆ ಕವರ್ ಆಗಲ್ಲ. ಅಷ್ಟರಲ್ಲಿ ಸಂಜೆ ಆಯ್ತು ಅಂತ ಮನೆ ಕಡೆ ಹೊರಟ್ವಿ. ರೂಮ್ಗೆ ಹೋಗಿ ಬೆಳಿಗ್ಗೆ ಸಿಕ್ಕಿದ ಅಕ್ಕಿಗಳಿಗೆ ಸ್ವಲ್ಪ ಕಾಳು ತಿನ್ಸಿದ್ವಿ. ಅವು ತುಂಬಾ ಚಿಕ್ಕ ಅಕ್ಕಿಗಳಾಗಿದ್ರಿಂದ ಅವ್ ತಿನ್ನೋಕ್ ಬರ್ತಿರ್ಲಿಲ್ಲ. ನಾವೇ ಕಷ್ಟಪಟ್ಟು ತಿನ್ಸಿದ್ವಿ ಸ್ವಲ್ಪ. ಅವ್ ಮೇಲೆ ಆರೋ ತನಕ ನಾವೇ ಇಟ್ಕೋಬೇಕಂತ ಪ್ಲಾನ್ ಮಾಡಿದೀವಿ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ವಿಡಿಯೋ ಇಷ್ಟ ಆಗಿದ್ರೆ ನೀವು ಫಾಲೋ ಮಾಡಿ ಹೋಗ್ತೀರಾ ಅಂತ ಅನ್ಕೊಂಡಿದೀನಿ. ಸಿಗ್ತೀನಿ ಮತ್ತೆ, ಬಾಯ್.